ಆಕ್ಚುಲಿ ಏನಾಗಿತ್ತು ಅಂದ್ರೆ ನನಗೆ ಟೈಫಾಯ್ಡ್ ಆಗಿತ್ತು. ನೈಟ್ ಸರಿ ಫಾಸ್ಟ್ ಫಾರ್ವರ್ಡ್. ನಿನ್ ಕತೆ ಕೇಳಿಸ್ಕೊಳಕ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಒಂದೊಂದು ವರ್ಷಕ್ಕೂ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು. ಕಾಸು ಜಾಸ್ತಿ ಆದ್ಮೇಲೆ ಹಿಂಗೆ ಜನ. ಕಂಗ್ರಾಚುಲೇಷನ್ಸ್ ರಂಜನ್ ರೆಡ್ಡಿ ಅವರೇ. ಥ್ಯಾಂಕ್ ಯು ತೇಜು. ಸಕ್ಕತ್ತಾಗಿದೆ ಕಾರು. ನನ್ಗ ಬಂದಾಗಿಂದ ಹೇಳೋಳು ಮೂರ್ ಟಿವಿ ಐತಿದ್ರ ಹೆಂಗಿದೆ ಓಡ್ಸಕ್ಕೆ ಕಾರಣ. ಕ್ರೇಜಿ ಆಗಿದೆ, ಕ್ರೇಜಿ. Hi guys, hello, welcome back to another vlog. After a long time you're seeing this face and also this face, hello? No, my face they'll be watching always. Your face only after a long time. This is Kannada vlogs. In English start ಮಾಡ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಕನ್ನಡ vlogs ಅಂತ. ಏನ್ ಕಟಿಂಗ್ ಮಾಡಿಸ್ಕೊಂಡ್ ಬಂದ್ರು ಅಸಹ್ಯವಾಗಿತ್ತಪ್ಪ. ನಮ್ಗೆ ಯಾರು ಬೀಳ್ಬಾರ್ದು, ನಿನ್ ಸೇಫ್ಟಿಗೆ ನಾನು ಈ ತರ ಕಟಿಂಗ್ ಮಾಡ್ಸೋದು. ಏನ್ ಕಟ್ ಮಾಡಿಸಿದ್ರು ಓಕೆ. ಏನಕ್ಕೆ ಇಷ್ಟು ದಿನ ಆಫ್ ಆಗಿದ್ದೆ ಅಂತ ಫಸ್ಟ್ ಹೇಳ್ತೀನಿ. ಏನಕ್ಕೆ ಇಷ್ಟು ದಿನ ಆಫ್ ಆಗಿದ್ದೆ ಬೇಬಿ? ನಾನು ನೀನ್ ಯಾವಾಗ ಆನ್ ಆಗಿರ್ತೀಯ? ಎಲ್ಲ ಟೈಮ್ ಆಫೇ ಅಲ್ಲ. ನೀನ್ ಇದಕ್ಕೆ ಮುಂಚೆ ಯಾವಾಗ ಅಪ್ಲೋಡ್ ಮಾಡಿದ್ದೆ? ಆಲ್ಮೋಸ್ಟ್ 1-2-3 ವೀಕ್ಸ್ ಬ್ಯಾಕ್. ಎಲ್ಲ ನೀನ್ ಮಾಡಿರೋ ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಮಾಡಿದ್ಯಾ ನೀನು? ಮಾಡ್ರಲ್ಲ ಏನೇ ಎಲ್ಲ ಮಾಡಿದ್ದೀನಿ. ಆಕ್ಚುಲಿ ಏನಾಗಿತ್ತು ಅಂದ್ರೆ ನನಗೆ ಟೈಫಾಯ್ಡ್ ಆಗಿತ್ತು. ಹಿಂಗೆ ಏನು ಗೊತ್ತಿಲ್ಲ, ಏನಕ್ಕೆ ಆಯ್ತಂತನೂ ನನಗೆ ಗೊತ್ತಿಲ್ಲ. ಓ ಮೈ ಗಾಡ್, ಇಟ್ ವಾಸ್ ಹಾರೆಬಲ್ ಆ್ಯಕ್ಚುಲಿ. 1-2-3 ವೀಕ್ಸ್ ಅಂತೂ ಯಾಕೆ ಈ ಜ್ವರ ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಅನ್ನಷ್ಟು ತಲೆ ಕೆಡ್ಸ್ಕೊಂಬಿಟ್ಟಿದ್ದೆ. ಬಟ್ ನೌ ಐ ಆಮ್ ಫೈನ್. ನಮ್ಮ ಡ್ಯಾಡಿ ಮಮ್ಮಿ ಇರಲಿಲ್ಲ. ದೇ ಹ್ಯಾಡ್ ವೆಂಟ್ ಫಾರ್ ಕೇರಳ ಟ್ರಿಪ್. ಅವ್ರು ಕೇರಳ ಟ್ರಿಪ್ಗೆ ಹೋಗಿದ್ರು. ಸೊ ನನಗೆ ಅವ್ರು ಥರ್ಸ್ಡೇ ಬಂದಿದ್ದು. ಬಟ್ ಮಂಡೆಯಿಂದನೇ ಸ್ವಲ್ಪ ಜ್ವರ ಶುರುವಾಗಿತ್ತು. ಸೊ ಮಂಡೇ ಟ್ಯೂಸ್ಡೇ ನೋಡಿ ನಾನು ವೆಡ್ನೆಸ್ಡೇ ಹಾಸ್ಪಿಟಲ್ಗೆ ಹೋಗಿದ್ದೆ. ಏನೋ ನಾರ್ಮಲ್ ಫೀವರ್, ಒಳಗಡೆ ಫೀವರ್ ಇದೆ ಅಂದರು. ಬಟ್ ನಂಗೇನು ಟೆಂಪ್ರೇಚರ್ ಫೀವರ್ ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಮೆಡಿಕೇಶನ್ಸ್ ತೊಗೊಂಡೆ. ತಿರ್ಗಾ ವೆಡ್ನೆಸ್ಡೇ ಬಂದೆ. ತಿರ್ಗಾ ನನಗೆ ಹಾಗೆ ಆಗ್ತಿತ್ತು. ಐ ವಾಸ್ ನಾಟ್ ಫೈನ್. ಅಂದರೆ ಐ ವಾಸ್ ಫೀಲಿಂಗ್ ಇಟ್ ಏನೋ ಮತ್ತೆ ಸಮಥಿಂಗ್ ಇಸ್ ನಾಟ್ ಫೈನ್ ಅಂತ. ತಿರ್ಗಾ ಥರ್ಸ್ಡೇ ಹೋದೆ. ಥರ್ಸ್ಡೇ ತಿರ್ಗಾ ಏನೋ ಡ್ರಿಪ್ಸ್ ಹಾಕಿದ್ರು, ಮಲ್ಟಿವಿಟಮಿನ್ಸ್ ಅದು ಇದೆಲ್ಲ ಹಾಕ್ಕೊಟ್ರು. ಓಕೆ ಅಂತ ಮನೆಗೆ ಬಂದೆ. ಮನೆಗೆ ಬಂದು ಅವತ್ತು ನೈಟ್ ನಮ್ಮಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ ನಾನು. ನೋ ಅವತ್ತು ನೈಟ್ ಹೋಗಿ. ಸರಿ ಫಾಸ್ಟ್ ಫಾರ್ವರ್ಡ್. ನಿನ್ ಕತೆ ಕೇಳಿಸ್ಕೊಳಕ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಸ್ಟೋರಿ ಹೇಳ್ತಾವಳೆ. ಸ್ಟೋರಿ ದುಶ್ಮನ್ ಕಹಾ ಹೈ ಅಂದ್ರೆ ಬಗಲ್ ಮೇ ಅನ್ನಲ್ಲ. ಅದಕ್ಕೆ ನಾನು ಆಡಿಯನ್ಸ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ಅಪ್ರಿಶಿಯೇಟ್ ಮೀ. ನನ್ಗೆ ನೈಟ್ ಅಲ್ಲಿ ಚಿಲ್ಸ್ ಬರ್ತಾ ಇತ್ತು, ಅಂದ್ರೆ ತುಂಬಾ ಚಳಿ ಜ್ವರ ಆಗ್ತಾ ಇತ್ತು. ಸೊ ಒಂದ್ ದಿವಸ ಡೋಲೋ ತಗೊಂಡೆ. ಇವನಿದ್ದಾಗ ಡೋಲು ನಮ್ಮನೇಲಿ ಇದ್ದಾಗ ಅವಾಗ ಹೋಗ್ಬಿಟ್ಟಿತ್ತು ಸಿಂಪ್ಟಮ್ಸ್. ನೆಕ್ಸ್ಟ್ ಡೇ ನಮ್ಮ ಮನೆಗೆ ಹೋದಾಗ ಜಾಸ್ತಿನೇ ಚಳಿ ಜ್ವರ ಶುರು ಆಗ್ಬಿಟ್ಟಿತ್ತು. ಸೊ ಏನು ಡೋಲೋ ಗಿಲೋ ಬೇಡ ಅಂದ್ಬಿಟ್ಟು ಬೆಳಗ್ಗೆ ಒಂದು 5 o'clock ಹಾಗೆ ಇವರೆಲ್ಲರೂ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು. ಅವಾಗ ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಇಟ್ಸ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಏನೋ ಬಂದಿತ್ತು. ಬಟ್ ಬ್ಲಡ್ ಟೆಸ್ಟ್ ಅಲ್ಲಿ ಡಿಟೆಕ್ಟ್ ಆಗಿರಲಿಲ್ಲ. ಇದಕ್ಕೆ ಡೆಂಗ್ಯೂ, ಟೈಫಾಯ್ಡ್ ಏನೊಂದು ಡಿಟೆಕ್ಟ್ ಆಗಿಲ್ಲ. ಐ ಡೋಂಟ್ ನೋ ವೈ. ಅದು ಅಟ್ಲೀಸ್ಟ್ ಡಿಟೆಕ್ಟ್ ಆಗಿದ್ರೆ ಅದು ಅಕಾರ್ಡಿಂಗ್ ಮೆಡಿಕೇಶನ್ಸ್ ಕೊಡ್ತಾ ಇದ್ರು. I felt like I was always on travel when you are not fine. ಯಾಕಂದ್ರೆ ನಾನು ನಮ್ಮ ಅಮ್ಮ ಮನೇಲಿ ಇದ್ದೆ. ಪಾಪ ಊಟಕ್ಕೆ, ತಿಂಡಿಗೆ, ಅದು ಎಲ್ಲದಕ್ಕೂ ಬರ್ಬೇಕಾಗಿತ್ತು. 3 times ಓಡಾಡ್ಬೇಕು. ಟಿಫನ್, ಊಟಕ್ಕೆ, ಅದಿನ್ ಬಿಡಕ್ಕೆ, ಕರ್ಕೊಂಡು ಹೋಗಕ್ಕೆ, ತಿರ್ಗಾ ನೈಟ್ ಊಟಕ್ಕೆ, ತಿರ್ಗಿ ಇವಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು, ಅಲ್ಲಿ ಓಡಾಡೋದು. ಏನು ಮಾಡಕ್ಕಾಗಲ್ಲ. ಸೊ ನಾನು ಇವ್ರ ಮನೇಲಿ ಇರಲ್ಲ. ಬೇಸಿಕಲಿ ನನ್ನ ಪ್ರಾಬ್ಲಮ್ ಏನಂದ್ರೆ ನನ್ನ ಸಿಸ್ಟಮ್, ಅಂದ್ರೆ ನನ್ನ ಕಂಪ್ಯೂಟರ್ ಅಲ್ಲಿ ಏನಾರು ಒಂದು ಮಾಡ್ತಾ ಇರ್ತೀನಿ ಯಾವಾಗಲೂ. ದಟ್ಸ್ ವಾಟ್ ಐ ಡೂ ಮೋಸ್ಟ್ ಆಫ್ ದ ಟೈಮ್ಸ್. ಅದು ಬಿಟ್ಟು ನಾವು ಇರಲ್ಲ. ಸೊ ಇವ್ರ ಮನೆಯಲ್ಲಿ ಏನ್ ಮಾಡೋದು ಕುತ್ಕೊಂಡು ಅಂತ ನಾನು ಅದಕ್ಕೆ ಅಲ್ಲಿ ಸ್ಟೇ ಬ್ಯಾಕ್ ಮಾಡಲ್ಲ. ಸೊ ಅದೇ ಪ್ರಾಬ್ಲಮ್. ಇಲ್ಲ, ನೀನ್ ಸ್ಟೇ ಬ್ಯಾಕ್ ಮಾಡಂಗಿದ್ರೆ ನಾನು ಅಲ್ಲೇ ಇದ್ಬಿಡ್ತಾ ಇದ್ದೀನಿ ಒಂದು 10 ದಿವಸ. ಅದಕ್ಕೆ ನಾವು ಮಾಡಲ್ಲ. ಫೈನ್, ದಿಸ್ ಇಸ್ ದ ಹೋಲ್ ಬಿಹೈಂಡ್ ಸ್ಟೋರಿ. ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಮತ್ತೆ ಒಂದು ಹೊಸ ಗಾಡಿ ತಗೊಳಕ್ ಹೋಗ್ತಾ ಇದೀವಿ. ಅಲ್ಲ, ನೋಡಕ್ ಹೋಗ್ತಾ ಇದೀವಿ. ತಗೊಳ್ಳೋದು ಬೇಡ ಅಂತ ನಾನೇ ಹೇಳಿದ್ದು. ನೋಡ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಏನಕ್ಕೆ ಬಂಗೆಲ್ಲ ನೋಡ್ಕೊಂಡ್ ಬರಕಲ್ಲ, ಸುಮ್ನೆ ಟೈಮ್ ವೇಸ್ಟ್ ಮಾಡಲ್ಲ. ಬೇಬಿ ನೋ ಯು ನಾಟ್ ಬೈಯಿಂಗ್ ಇಟ್, ಆಯ್ತಾ? ನಾನು ಹೇಳ್ತಾ ಇದೀನಿ, ಇವನಿಗೆ ಕಾಸು ಜಾಸ್ತಿ ಆಗ್ಬಿಟ್ಟಿದೆ ಅನ್ನೋ ತರ ಆಡ್ತಾವನೆ. ಅದಕ್ಕೆ ಒಂದೊಂದು ವರ್ಷಕ್ಕೂ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು. ಕಾಸು ಜಾಸ್ತಿ ಆದ್ಮೇಲೆ ಹಿಂಗೆ ಜನ. ವರ್ಷಕ್ಕೆ ನಂಗೆ ನಿಜವಾಗ್ಲೂ ಹುಷಾರಿಲ್ಲ. ಊಟ ಮಾಡಕ್ಕೂ ಆಗ್ತಿರ್ಲಿಲ್ಲ. ನಿಜ, ಲಿಟ್ರಲಿ ನನಗೆ ಈ ರೇಂಜ್ಗೆಲ್ಲ ಹುಷಾರಿಲ್ದಿರಂಗೆ ಆಗಿದ್ದು ಯಾವಾಗಂತಾನೆ ನೆನಪಿಲ್ಲ. ಐ ವಾಸ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದೆ. ಏನಕ್ಕೆ ಈ ಜ್ವರ ನಂಗೆ ಮತ್ತೆ ಈವ್ನಿಂಗ್ಸ್ ಆಗ್ತಾ ಇದ್ದಂಗೆ ಜ್ವರ ಮತ್ತೆ ಬರುತ್ತಾ ಇತ್ತು. ಫೈನ್, ಐ ಆಮ್ ನೌ ಫೈನ್, ಥ್ಯಾಂಕ್ ಗಾಡ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಗಾಡ್ ಅನ್ಬೇಕಷ್ಟೇ. ಇವಾಗ ನಾವು ಹೋಗ್ತಿರೋದು ಯಾವ ಗಾಡಿ ತರಕ್ಕೆ ಬು?
ಏನಾಗಿದೆ ಅಂತ ಹೇಳಿದ್ರೆ ನಾನು ಜುಪಿಟರ್ ಇಲ್ವಾ, ಅದು ಅಂತೂ ಸಿಕ್ಕಾಬಡೆ ಪ್ರಾಬ್ಲಮ್ ಕೊಡ್ತಿದೆ. ಒಂದು ಸ್ಟಾರ್ಟ್ ಆಗಲ್ಲ, ಇಲ್ಲಾಂದ್ರೆ ಏನೋ ವೀಲ್ ಏನೋ ಆಗುತ್ತೆ, ಏನೋ ಒಂದೊಂದು ಆಗ್ತದೆ. ಬೇರಿಂಗ್ ಹೊಟ್ಟೋಗಿತ್ತು ಆಕ್ಚುಲಿ ಜುಪಿಟರ್ದು, ಮೊನ್ನೆ ಬೇರಿಂಗ್ ಹಾಕ್ಸ್ಕೊಂಡ್ ಬಂದೆ. ಬಟ್ ಎನಿವೇಸ್ ಅದು ಕೋಲ್ಡ್ ಅಲ್ಲಿ ಇದ್ದಾಗ ಸ್ಟಾರ್ಟ್ ಆಗಲ್ಲ, ಇವಳಿಗೆ ಸ್ಟಾರ್ಟ್ ಮಾಡಕ್ ಬರಲ್ಲ, ಅಷ್ಟೆಲ್ಲ ಟೆಕ್ನಿಕ್ ಇಲ್ಲ ಇವಳಿಗೆ. ಮಾಡ್ತೀನಿ, ನಿನಗ್ ಬರಲ್ಲ, ನೀನೇ ಆಫ್ ಮಾಡೋದ್ ಗಾಡಿಗಳನ್ನ. ಗಂಟೆ ಹೊಡಿತದೆ ಸ್ಟಾರ್ಟ್ ಮಾಡಕ್ಕೆ, ಬ್ಯಾಟ್ರಿ ಎಲ್ಲ ಡೌನ್ ಆಗ್ಬಿಡ್ಬೇಕು ಫುಲ್ಲು, ಅದು ಸ್ಟಾರ್ಟ್ ಆಗಲ್ಲ ಅದು. ಆಮೇಲೆ ತಿರ್ಗಾ ನಾನ್ ಕಿಕ್ ಸ್ಟಾರ್ಟ್ ಎಲ್ಲ ಮಾಡಲ್ಲ ಅಂತ ಕರೆಯೋದು. ಹಲೋ, ಮೊನ್ನೆ ಯಾರ ಕೆಲ ಸ್ಟಾರ್ಟ್ ಮಾಡಿಸ್ಕೊಂಡಿರ್ಲಿಲ್ವಾ ಕೆಳಗಡೆ? ಯಾರ ಕೈಲಿ ಮಾಡಿಸ್ಕೊಂಡೆ? ಅವ್ರ ಆದಿತ್ಯ ಅದೇ ಹಂಗೆ ನೋಡ್ರಿ, ಅವಳೇ ಹೇಳ್ತಾವಳೆ ಯಾರ ಕೈಲ ಸ್ಟಾರ್ಟ್ ಮಾಡಿಸ್ಕೊಂಡವಳೆ. ಚೋಕ್ ಎತ್ತದು ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಚೋಕ್ ಎತ್ತೋದು ಸ್ಟಾರ್ಟ್ ಮಾಡೋದು, ಆಮೇಲೆ ಚೋಕ್ ಇಲ್ಸೋದೇ ಇಲ್ಲ, ಮರ್ತ್ ಬಿಡೋದು. ಆ ಚೋಕಲ್ಲೇ ಓಡಿ 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 ಗಾಡಿ ಚೋಕ್ ಆಗ್ಬಿಡ್ತೈತೆ. ಅದೇ ಮಾಡಿರೋದು ಬೇಸಿಕಲಿ. ಏನಿಲ್ಲ. ಸೊ ದಿ ಓನ್ಲಿ ಸೊಲ್ಯೂಷನ್ ಟು ಆಲ್ ದಿಸ್ ಪ್ರಾಬ್ಲಮ್ ಇಸ್ ಗೋ ಎಲೆಕ್ಟ್ರಿಕ್. But I don't like electric because it doesn't make sound. I am basically a sound person. ಅಂದ್ರೆ ನಂಗೆ ಸೌಂಡ್ ನಂಗೆ ಸೌಂಡ್ ಇರಬೇಕು. ಸೊ ಇವನ್ ಬಟ್ ಎಲೆಕ್ಟ್ರಿಕ್ ಹೋಗೋಣ ಅಂತಿದ್ದಾನೆ. ಎನಿವೇಸ್ ನಮ್ಮ ಹತ್ರ ಜುಪಿಟರ್ ಕೂಡ ಇರುತ್ತೆ, ಅದು ಇರುತ್ತೆ. ಅದೇನು ಕುಯ್ ಅಂತ ಸೌಂಡೇ ಬರಲ್ಲ ಗುರು ಎಲೆಕ್ಟ್ರಿಕ್ ಗಾಡಿ. ನಂಗೆ ಅದಕ್ಕೆ ಇಷ್ಟನೇ ಆಗಲ್ಲ. ಅದು ಕಾರ್ ಎಲೆಕ್ಟ್ರಿಕ್ ಗಾಡಿ ಓಡ್ಸೋಕ್ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ಈ ಗಾಡಿಗಳೆಲ್ಲ ಓಡಿಸಲ್ಲ. ಅಂಡ್ ಎಲೆಕ್ಟ್ರಿಕ್ ಗಾಡಿ ಇದೆ ನಮ್ಮ ಮನೆಯಲ್ಲಿ, ನಮ್ಮ ಅತ್ತೆ ಮಾವ ಹತ್ರ. ಅಂಡ್ ಇಟ್ ಇಸ್ ವೆರಿ ಹೆವಿ. ನನ್ನ ಪ್ರಕಾರ ಆ ಗಾಡಿಗಳು ಹೆವಿ ಇರುತ್ತೆ. ಎಲೆಕ್ಟ್ರಿಕ್ ಒಬ್ರು ವೀಡ, ಒಬ್ರು ಏತರ್. ಸೊ ಏತರ್ ಶೋರೂಮ್ ಬಂತು. ಇದು ಚೆನ್ನಾಗಿದೆಲ್ಲ, ಪುಟ್ ಇಷ್ಟ. ಹೆವಿ ದೊಡ್ಡದಾಗಿದೆ. ವೈಟ್ ಇದೆ, ಬ್ಲ್ಯಾಕ್ ಇದೆ, ಗ್ರೇ ಇದೆ, ಬ್ಲೂಶ್ ಪರ್ಪಲ್ ಆ್ಯಂಡ್ ನಾವು ಅಲ್ಲಿ ತೋರಿಸಿದ್ದಂಥ ಕಲರ್ ಇದೆ. ನಂಗೆ ಇದು ಇಷ್ಟ ಆಯಿತು. ಇದು ಚೆನ್ನಾಗಿದೆ, ಬಟ್ ಡಾರ್ಕ್ ಆಗಿದೆ. ಆ ಬೇಸ್ ಒಂಥರ ಸ್ಪೆಷಲ್ ಆಗಿ ಕಾಣಿಸುತ್ತೆ. ಹೌದು, ನಡಿ ಹೋಗೋಣ. ಫಸ್ಟು ಬಂದಿದ್ದೆ ತೊಗೊಂಬಿಡೋದು, ಗಾಡಿಗಳನ್ನ ಖರ್ಚು ಮಾಡ್ಕೊಂಡು ನಡಿ. ಮತ್ತೇನು ಟೈಮ್ ಪಾಸ್ ಮಾಡಕ್ಕೆ ಬಂದ ನೀವು? ಎಸ್ ಗೈಸ್, ಏತರ್ ಶೋರೂಮ್ಗೆ ಹೋಗಿದ್ದಿದ್ದು ನಾವು. 440X ತೊಗೊಬೇಕು, 450X ತೊಗೊಬೇಕು ಅಂತಿದ್ರು ಡಿ ವಿ. ಫೈನ್, ಬಟ್ 188 ಅಪ್ಪ, ಏನು ಇಷ್ಟೊಂದು ಎಕ್ಸ್ಪೆನ್ಸಿವ್ ಎಲೆಕ್ಟ್ರಿಕ್ ಗಾಡಿಗಳು? ಏನು ಎಕ್ಸ್ಪೆನ್ಸಿವ್? ನೀನು ಯಾವ ಗಾಡಿ ತೊಗೊಂಡ್ರು ಅಷ್ಟೇ ಇವಾಗ. ಜುಪಿಟರ್ ತಗೊಂತೆ ಅಂದ್ರೂ ಹೆಚ್ಚು ಕಮ್ಮಿ ನಿಂಗೆ 140 ಎಲ್ಲ ಆಗುತ್ತೆ. ಹೌದಾ? ಹೌದು, ಎಲ್ಲ ಎಕ್ಸ್ಪೆನ್ಸಿವ್ ಕಣ ಈಗ. ನಾವು ತೊಗೊಂಡಾಗ ತುಂಬ ಕಮ್ಮಿ ಇತ್ತು, ಬರ್ತಾವ್ರೆ. ಬಟ್ ನಾವು ಅದು ಎಲೆಕ್ಟ್ರಿಕ್ ಇದು ಚಾರ್ಜಿಂಗ್ ಮಾಡಿಸ್ಬೇಕಲ್ವಾ? ಸೊ ಅದನ್ನ ಆಗುತ್ತಾ ಆಗಲ್ಲ, ಅದು ಹೆಂಗೆ ಅಂತ ಒಂದ್ಸತಿ ನೋಡ್ಬೇಕು. ವೈರಿಂಗ್ ಮಾಡಿಸ್ಬೇಕು. ಸೊ ವೈರಿಂಗ್ ಮಾಡಿಸ್ಬೇಕು. ಸೊ ಅದು ಹೆಂಗೆ ಏನು ಅಂತ ಒಂದ್ಸತಿ ನೋಡ್ಕೊಂಡ್ರು 440X ಹೆಂಗಿದೆ ಚಾರ್ಜಿಂಗ್ದು ಅಂತ ಒಂದು ಐಡಿಯಾ ಬಂದಿದೆ. ಅದನ್ನ ಫಸ್ಟ್ ನೋಡಿ ಆಮೇಲೆ ಬಂದು ಬುಕ್ ಮಾಡೋಣ ಅಂತ. 10 ಡೇಸಲ್ಲಿ ಕೊಡ್ತಾರಂತೆ ಗಾಡಿ. ನಮ್ಗೆ ಬೇಜ್ ಕಲರೇ ತುಂಬ ಇಷ್ಟ ಆಗಿದ್ದು. ನನಗೂ ಇಷ್ಟ ಆಯ್ತು ಆ್ಯಕ್ಚುಲಿ ಆ ಬೇಜ್ ಕಲರು. ಬಟ್ ಸ್ವಲ್ಪ ಹೈಟ್ ಇದೆ, ಹೆವಿ ಇದೆ ಗಾಡಿ ಅಂತ ನನಗೆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ ಓಡಿಸಿದ್ಮೇಲೆ. ಹೈಟ್ ಇದೆ, ಸೊ ನಿಂಗೆ ಹಂಗೆ ಅನ್ನಿಸ್ತಾ ಇದೆ. ಹೈಟ್ ಇದೆ ತಾನೇ? ಹೈಟ್ ಇದೆ, ನಾನು ಕುತ್ಕೊಂಡು ನೋಡಿದಾಗ ಹೈಟ್ ಇದೆ ಅಂತ ಅನಿಸ್ತು. ಇವತ್ತು ಏನಾಗಿದ್ಯಾ ನೀನು? ಏನು ಅದೇನದು ಕೈಯಲ್ಲಿ? ಜಾನ್ಶಿನ್ ಸ್ಪೆಲ್ಲಿಂಗ್ JONSIN ತಾನೆ? JOHN ಜಾನ್, CNA ಸೀನಾ. ಇದೇನಿದೆ ಜಾನ್ಸನ್? ಅದು ಇದೇನಿದು ಜಾನ್ಸನ್? ಅದು ಏನ್ ಮಾಡ್ತಾನ ಅದಲ್ಲಿ? ಇದೆಲ್ಲ ಬ್ಲಡ್ ಇದೆಲ್ಲ ಪಾಕೆಟಲ್ಲಿ ಏನಿದೆ? ಟೇಪು. ಆಮೇಲೆ ಇದು ಪಾಕೆಟ್ ಆ ಪಾಕೆಟ್. ಡ್ಯಾಡಿ ಇದು ನೋಡಿದ್ಯಾ? ಇದು ಬ್ಯಾಕ್ ಶೀಟ್, ಜಾನ್ ಶೀಟ್ ಅದು ಹಾಕೊಂಡು ಬಿಡ್ತಂತಾನೆ ಅದು. ಎಲ್ಲರೂ ಒಂದೊಂದು ಕ್ಯಾರೆಕ್ಟರ್ ಮಾಡ್ಬೇಕು. ನಿನ್ ಮಗ ಜಾನ್ಸನ್ ಮಾಡೋರು ನೋಡು, ಯಾರು ಸಿಕ್ಕಿಲ್ಲ ಅವನಿಗೆ. ಇಲ್ಲ, ಇದು ಆಮೇಲೆ ಇದು ನಮ್ಮ ಫ್ರೆಂಡ್ಸ್ ಮಾಡಿದ್ದು 3. ಇದು ಆಮೇಲೆ ಇದು ನಾನು ಮಾಡಿದ್ದು. ವೆರಿ ಗುಡ್. ಸೊ ಕಂಗ್ರ್ಯಾಚುಲೇಷನ್ಸ್ ರಂಜನ್ ರೆಡ್ಡಿ ಅವರೇ. ಥ್ಯಾಂಕ್ ಯು ತೇಜು. ಸಕ್ಕತ್ತಾಗಿದೆ ಕಾರು, ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.
ಹ್ಞೂ ಆ ಕಾರ್ ಬಂದಾಗಿಂದ ಹೇಳೋಳು ಮೂರು ಟಿವಿ ಐತಿದ್ರ ಇಲ್ಲ ಕಾರ್ ಬಂದಾಗ ನಮ್ಮ ಡ್ಯಾಡಿಗೂ ಕಳ್ಸಿದ್ದೆ ಇವನ್ಗೂ ಕೇಳಿದೆ ಬಿಕಾಸ್ ಅದು 13.99 ಅಂತ ಹಾಕ್ಬಿಟ್ಟಿದ್ರಲ್ವಾ ಈ 13 ಅಷ್ಟೇ ಅಂತ ಸೀರಿಯಸ್ಲಿ ನಾನು ಹಂಗೆ ಅನ್ಕೊಳ್ಳಿ ನಮ್ಮ ಡ್ಯಾಡಿ ಎಂತ ಪೆದ್ದಿ ನೀನೇ ಈ ಥರ ವೀಡಿಯೋಸ್ ಮಾಡ್ತೀಯಾ ನೀನೇ ಇದೆಲ್ಲ ನಂಬಿಟ್ಟಿದ್ಯಾ ಅಂದ್ಬಿಟ್ರು. ಅವಾಗ ನಂಗೆ ಬೇಜಾರಾಯಿತು. ಬಟ್ ಸ್ಟಿಲ್ ಈ ರಂಜನೆ ತೊಗೊಂಡ್ರಲ್ಲ ಕಾರು ನಾನು ತಗೊತೀನಂದ್ರೆ ಬೇಡ ಅದಕ್ಕೆಲ್ಲ ನೀನು ನನಗೆ ಕೊಡ್ಸಿಲ್ಲ. ಅದಕ್ಕೆ ಗೊತ್ತು ನಂಗೆ ಗೊತ್ತು ನಮ್ಮ ಹುಡುಗ ಹೆಂಗಿರೋ ತಗೋತಾನೆ ಅವ್ನು ತಗೊಂಡ್ರೆ ನನ್ನ ಹತ್ರನೇ ಇರ್ತದೆ. ಓಹ್ ಇಂಟೀರಿಯರ್ಸ್ ತೋರಿಸ್ಬನ್ನಿ ಕಾರು ಓಪನ್ ಮಾಡಿ. ನಂಗೆ ಇದ್ರಲ್ಲಿ ಮೇಯ್ನಾಗಿ ಇಷ್ಟ ಆಗಿದೆ ಇದು ಒಳಗಡೆ ಇಂಟೀರಿಯರ್ಸ್. ವೈಟ್ ಇಸ್ ಲಿಟಲ್ ಬಿಟ್ ಟ್ರಬಲ್. ಏ ರಂಜನ್ ಹತ್ರ ಏನು ಮೇಂಟೆನೆನ್ಸ್ ಇಲ್ಲ. ದೊಡ್ಡ ಡ್ಯಾಶ್ ಸಖತ್ತಾಗಿದೆ. ಸ್ಟೇರಿಂಗು ಚೆನ್ನಾಗಿದೆ. ಇಂಟೀರಿಯರ್ಸೇ ಮೇಯ್ನಾಗಿ ಚೆನ್ನಾಗಿರೋದು. ಸಖತ್ ಮಾರ್ಕೆಟಿಂಗ್ ಮಾಡಿದ್ರಲ್ಲ ದೀಪು ಇದಕ್ಕೆ, ಅದಕ್ಕೆ ನನ್ನವರೆಗೂ ರೀಚ್ ಆಗಿದೆ ಇದು. ಚೆನ್ನಾಗಿದೆ. ಪರ್ಟಿಕ್ಯುಲರ್ ಆಗಿ ವೈಟೇ ತಗೊಂಡಿದ್ದಾರೆ. ಹಾಂ ಒಳ್ಳೆ ರಿಯಾ ಕಂಗ್ರ್ಯಾಟ್ಸ್ ನ್ಯೂ ಕಾರ್ಗೆ. ಎಲ್ಲಿ ನ್ಯೂ ಕಾರ್ಗೆ ಕಂಗ್ರ್ಯಾಟ್ಸ್ ಹೇಳ್ತೇನೆ. ಥ್ಯಾಂಕ್ ಯು ಹೇಳು. ಓ ನೀನು ಎಲ್ಲಿ ಕೂತ್ಕೊಂಡಿದ್ದೆ, ಮುಂದೆನಾ ಹಿಂದೆನಾ? ನಿನ್ನೆ ಕೇಳ್ತಾ ಇರೋದು. ಓ ಗ್ಲಾಸ್ ಎಲ್ಲ ಡೌನ್ ಮಾಡಿ ತೋರಿಸ್ತಾವಳ. ಹಿಂದೆಗಳೇನೋ ಕುತ್ಕೊಬೋದು ಆ್ಯಕ್ಚುಲಿ. 6 ಸೀಟರಾ 7 ಒಂದು ಸೀಟ್ ಫೋಲ್ಡ್ ಆಗಿದೆ. 7 ಫುಲ್ ದೊಡ್ಡ ಫ್ಯಾಮಿಲಿ ಹೋಗ್ಬೋದು ಕಾರಲ್ಲಿ. ಇದರಲ್ಲಿ ಆದರೆ ಲಗೇಜ್ ಇಟ್ಕೊಳ್ಳೋಕೆ ಜಾಗ ಇಲ್ಲ. ಹೌದಾ? ಓಕೆ. ಹಿಂದೆಗಡೆ ಸೀಟ್ ಇದೆ ಅಲ್ವಾ ಅದಕ್ಕೆ ಡೌನ್ ಮಾಡಿದ್ರೆ 5 ಸೀಟ್ ಮಾಡ್ಕೊಂಡ್ರೆ ಮಾಡ್ಕೊಬೋದು. ಇನ್ನೋವಾದಲ್ಲಿ ಲೆಂತ್ ಜಾಸ್ತಿ ಬರುತ್ತಲ್ಲ ಅವಾಗ ಸೀಟ್ ಅಪ್ ಇದ್ರೂ ಅದ್ರ ಲಗೇಜ್ ಇಡ್ಬೋದು. ಸ್ವಲ್ಪ ಲಗೇಜ್ ಇದೆ. ಸ್ವಲ್ಪ ಕಮ್ಮಿ. ನೀರು ಬೇಕಾ? ಅಷ್ಟು ಚಿಕ್ಕ ಬಾಟ್ಲಲ್ಲಿ ನೀರೆಲ್ಲ ಇಷ್ಟು ಚಿಕ್ಕ ಬಾಟ್ಲ್ ಇಟ್ಕೊಂಡಿದ್ದೀನಿ ಬ್ಯಾಗಿಗೋಸ್ಕರ. ಹೌದಾ? ಇನ್ನು ಟ್ರಿಪ್ ಓಡಿಸ್ತಾರೆ ಬಿಡಿ ರಂಜನ್. ಹೊಸ ಕಾರ್ ತಗೊಂಡಿದಾರಲ್ಲ. ಇನ್ನು ಯಾರಿದೆ ಪಾಪ ಅವ್ರ ಲೈಫಲ್ಲಿ ಟ್ರಿಪ್ ಓಡ್ಸೋಕ್ಕೆ. ಇನ್ನು ಟ್ರಿಪ್ ಓಡಿಸ್ತಾರೆ ಬಿಡಿ ರಂಜನ್ನು. ಹೊಸ ಕಾರ್ ತಗೊಂಡಿದ್ದಾರೆ ಅಂದರೆ ನನ್ನ ಅಂತ ಕೇಳ್ತವ್ರೆ. ಓ ಡೌಟ್ ಇದೆ ಅವ್ರಿಗೆ. ಬೇರೆಯವ್ರನ್ನ ಅಯ್ಯಯ್ಯ ಹಂಗೆ ಒಳಗಡೆ ಹೋಗ್ಬಿಟ್ಟ. ಅಷ್ಟೇ ಕ್ಲೋಸ್ ಆಗ್ಬಿಡುತ್ತೆ ಇವಾಗ. ಪೊಲೀಸರು ಮಾಡಿದಿ. ಅದಕ್ಕೆ ಹೆಲ್ಮೆಟ್ ಹಾಕೊಂಡಿರ್ಲಿಲ್ಲ ಅವನು. ಅದ್ದಿಗೂ ಇಂಟ್ರೆಸ್ಟ್ ಬಂದ್ಬಿಡ್ತು. ಸೇಮ್ ಬಾಯ್ಸ್ ಡೂಯಿಂಗ್ ದೇರ್ ಡೈಲಿ ಜಾಬ್. ಅದ್ದಿ ಏನಿದು ಬಿಲ್ಡ್ ಮಾಡಿರೋದು? ಏನು ಬಿಲ್ಡ್ ಮಾಡಿರೋದು ನೀನು? ಏನು ಶೋರೂಮ್? ಕಾರ್ ಶೋರೂಮ್. ಅದು ಸಕ್ಕತ್ತಾಗಿದೆ ಮಚ್ಚ. ಆ ಸೀನ್ ಸಕ್ಕತ್ತಾಗಿದೆ. ಕಾರ್ ಸಾಕ್ತಾನಲ್ಲ ಆ್ಯಕ್ಚುಲಿ ಸೂಪರ್. ಅವ್ನು ಕಾರ್ ತೋರಿಸ್ತಾನೆ. ಇದು ಫುಲ್ ಬ್ಯಾಕ್ ಹೋಗು. ಉಜ್ಜು ಆಕ್ಷನ್ ಮಾಡಬೇಕು. ಆಕ್ಷನ್ 1000 ಮಾಡಬಾರ್ದು. ಏಯ್ ನೀವೆಲ್ಲ ಹೋಗ್ತಾ ಇದ್ದೀರಾ? ಅದ್ದಿ ಹೆಂಗಿದೆ ದೀಪ್ ಓಡ್ಸಕ್ಕೆ ಕಾರ್ನ? ಕ್ರೇಜಿ ಆಗಿದೆ. ಕ್ರೇಜಿ. ಸೂಪರ್. ಏ ಹಂಪು. Don't worry, the brakes got you. ಈ ಕಡೆ ನಾನು ನಿನ್ಗಿಂತ ಲಕ್ಕಿ. ಯಾಕಂದ್ರೆ ಬಂಪ್ ಅಂದ್ರೂ ನಾನು ತುಂಬಾ ಫಾಸ್ಟ್ ಆಗಿ ಹೋಗ್ಬೋದು. ಯಾಕೆ? ಯಾಕಂದ್ರೆ ಫ್ಲೈ ಮಾಡ್ಬಿಡ್ತೀಯ. ಬಂಪ್ ಕರ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ. ಎಗರ್ಸ್ಬಿಡ್ತೀಯಾ? ಎಗರ್ಸ್ತಾನೆ. ಫಾಸ್ಟ್ ಆಗಿ ಹೋಗ್ಬೋದು. ಆದ್ರೆ ಓನ್ಲಿ ಲಿಟಲ್ ಬಿಟ್ ಸ್ಲೋ ಆಗಿ ಹೋಗ್ಬೋದು. ಅಬ್ಬಾ ಇಡೀ ನೀವು ಫಸ್ಟ್ 2 ಇಯರ್ಸ್ ಏನೋ ವರಿ ಮಾಡ್ತೀರಿ. ವಾರಂಟಿ ಪೀಸ್ ಆಗಿರುತ್ತೆ. ವಾರಂಟಿ ಎಂಡ್ ನಂಗೆ ಮೆಸೇಜ್ ಮಾಡು. ಯಾಕಂದ್ರೆ ರಂಜನ್ ಅವರು ನಮ್ಮ ಗ್ರೂಪಿನ ಡೆವಿಲ್ ಮಿಸ್ಟ್ರಿ ಕೋಚ್. ಆಯ್ತಾ ಕಾರ್ ಬಗ್ಗೆ ಮಾತಾಡಿದ್ದು? ಬಂದಿರೋದೇ ಕಾರ್ ಸೆಲೆಬ್ರೇಟ್ ಮಾಡೋಕ್ಕೆ. ಕಾರ್ ಬಗ್ಗೆನೇ ಮಾತಾಡಬೇಕು. ನಾನು ಅನ್ಕೊಂಡೆ ನಮ್ಮನ್ನ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀರಾ ಅಂತ. ಎಲ್ಲ ಮದುವೆ ಆಗಿ ಆಲ್ಮೋಸ್ಟ್ 10 ಇಯರ್ಸ್ ಆಯ್ತಲ್ಲ ನಿಮ್ಮ ಮದುವೆ ಆಗಬೇಕಲ್ಲ. ಆಂಟಿ ಫ್ರೆಂಡ್ಸ್ ನಿಂಗೆ ಹೇಳ್ತಾ ಇರೋದು. ಹಬ್ಬ ಕಾರಲ್ಲಿ ಕುತ್ಕೊಂಡಾಗಿಂದ ಇವಾಗವರೆಗೂ ಬರೀ ಕಾರ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ನಾವಿಲ್ಲ ಅಂದ್ರೆ ಬೇರೆ ಏನೇನೋ ಮಾತಾಡ್ತಾ ಇರ್ತೀರಾ. ಬ್ರೋ ಬಾಯ್ಸ್ ತಂಗಿ ಬಗ್ಗೆ ಮಾತಾಡೋದಿಲ್ಲ.
ಯಾರು ಮಾತಾಡ್ತಾರೆ ತಂಗಿಗಳ ಬಗ್ಗೆ? ನಮ್ಮ ತಂಗಿ ಬಗ್ಗೆ ಮಾತಾಡಲ್ಲ, ಬೇರೆ ತಂಗಿ ಬಗ್ಗೆ. ಏ ಇಲ್ಲ ಫ್ರೆಂಡ್ಸ್ ತಂಗಿಗೆ ಟಾಪಿಕ್ ಇರ್ತಲ್ಲ. ನೀವು ವೈಫ್ ಬಗ್ಗೆ ಮಾತಾಡಲ್ಲ. ವೈಫ್ ಬಗ್ಗೆ ಇರು ಇಲ್ಲ. ಇರೋ ಊಟ ಆದ್ಮೇಲೆ ಹೇಳಿದೀನಿ ಲಾಸ್ಟ್ ಅಲ್ಲಿ ತಂದ್ಕೊಡ್ತಾರಂತೆ. ನೀವು ನಿಮ್ಮ ವೈಫ್ ಬಗ್ಗೆ ನಾವೆಲ್ಲರೂ ಕ್ಲೋಸ್ ಆಗಿದ್ರಲ್ಲ, ಇವಾಗ ನಾವು ಇವೆಲ್ಲ ಇದ್ದಾಗ ಏನಾದ್ರು ಕಾನ್ವರ್ಸೇಷನ್ ಆಗಿದ್ರೆ ಆ ಥರ ಏನಾದ್ರು ಮಾತಾಡ್ತೀರಿ. ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತೀರಿ. ಆ ಥರ ಏನೋ ಗಾಸಿಪ್ ಸೀಕ್ರೆಟ್ಸ್ ನಾವು ಆಕ್ಚುಲಿ ನಾವು ಹುಡುಗಿರ್ ಸೇರಿದ್ರೆ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಇದ್ರೂ ಮಾತಾಡ್ತಾ ಇರ್ತೀರಿ. ಬೇರೆ ಟಾಪಿಕ್ ಇದ್ರೆ ಮಚ್ಚ ಅವ್ರಿಗೆ. ನಮ್ಗೆ ನೀವೇ ಪ್ರಪಂಚ. ಗಾಸಿಪ್ಸೇ ಪ್ರಪಂಚ. ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇರ್ತೀರಿ, ನಿಮ್ಮ ಬಗ್ಗೆ ಅವ್ರ ಹತ್ರ, ಅವ್ರ ಬಗ್ಗೆ ನಿಮ್ಮ ಹತ್ರ. ಆ ಥರ ಉಜ್ಜು ಪಾಪ ಕಷ್ಟ ಇರುತ್ತೆ, ನನ್ನ ಹತ್ರ ಹೇಳ್ಕೊಂತಲ್ಲಿ ನನ್ನ ಕಷ್ಟ ಅವಳಿಗೆ, ಏಮ ಕಷ್ಟ ಉಜ್ಜುಗೆ, ಆಮೇಲೆ ತಿರ್ಗ ನನ್ನ ಕಷ್ಟ ಇವ್ರಿಗೆ. ಎಲ್ಲರೂ ಕಷ್ಟ ಹೇಳ್ಬಿಟ್ಟು ನೀವೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀರ. ಇಷ್ಟು ಕಷ್ಟ